ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ವಿದ್ಯಾರ್ಥಿನಿ ಜೊತೆ ಶಿಕ್ಷಕ ಪರಾರಿ, ಕಾಲೇಜಿನ ಮುಂದೆ ಹೆತ್ತವರ ಕಣ್ಣೀರು, ಕಂಗಾಲಾದ ಆಡಳಿತ ಮಂಡಳಿ. ಶಿಕ್ಷಕ ಮಾಡಿದ ತಪ್ಪಿಗೆ ಇಡೀ ಶಿಕ್ಷಣ ಸಂಸ್ಥೆಯೇ ತಲೆ ಕೆಳಗೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯೆ ಕಲಿಸಬೇಕಿದ್ದ ಶಿಕ್ಷಕನೇ ವಿದ್ಯಾರ್ಥಿನಿಗೆ ಪ್ರೀತಿಯ ಪಾಠ ಮಾಡಿ ಪರಾರಿಯಾದ ಘಟನೆ ಅಥಣಿ ಪಟ್ಟಣದಲ್ಲಿ ನಡೆದಿದೆ. ಅಥಣಿ ಪಟ್ಟಣದಲ್ಲಿ ಸಾಯಿ ಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜಿನ ಉಪನ್ಯಾಸಕನಾಗಿದ್ದ ಕಾಗವಾಡ ತಾಲೂಕಿನ ಉಗಾರ್ ಗ್ರಾಮದ ಪವನ್ ಕುಮಾರ್ ಶೀಲ್ಗಾರ್ ಎಂಬಾತ ತನ್ನದೇ ಕಾಲೇಜಿನ ವಿದ್ಯಾರ್ಥಿನಿಗೆ ಪ್ರೇಮದ ಪಾಠ ಮಾಡಿ ಓಡಿಸಿಕೊಂಡು ಹೋಗಿದ್ದಾನೆ. ಮಗಳನ್ನು ಹುಡುಕಿಕೊಡುವಂತೆ ಪೋಷಕರು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಮಾಜಿ ಸೈನಿಕರ ಸಂಘ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಅಥಣಿ. ಗುರುದೇವ ಮಹೇಶ್ವರ ಅನ್ನುವ ಈ ಶಿಕ್ಷಣ ಸಂಸ್ಥೆ ಶಿಕ್ಷಕರ ಮೇಲೆ ಇದ್ದ ವಿಶ್ವಾಸವನ್ನ ಇವತ್ತಿನ ದಿವಸ ಈ ಸಾಯಿ ಪ್ಯಾರಾಮೆಡಿಕಲ್ ಕಾಲೇಜು ಇವತ್ತು ಕಳ್ಕೊಂಡದ ಅಥಣಿ ಒಳಗೆ. ಯಾಕಂತಂದ್ರೆ ಮೋನಿಕಾ ಭೋಸ್ಲೆ ಅನ್ನೋ ಹುಡುಗಿ, ಒಬ್ಬ ಕೋತ್ನಟಿ ಹುಡುಗಿಯನ್ನ ಇವತ್ತ ಒಬ್ಬ ಪವನ್ ಕುಮಾರ್ ಅನ್ನೋ ಉಗಾರ್ಕುರ್ದ ಹತ್ರ ಊರು ಕುಸನಾಳ ಊರಿನವನು ತಗೊಂಡು ಹೋಗಿದ್ದಾನ. ಅದು ಎಲ್ಲರೂ ನಮ್ಗೆ ಗೊತ್ತಾದ್ರೂ ಸಹಿತ ಅವನ ಶಿಕ್ಷಣ ಸಂಸ್ಥೆದವ್ರು ಸಹಿತ ಅವನ ಮೇಲೆ ಯಾವುದೇ ಕಾರ್ಯ ಮಾಡ್ತಾ ಇಲ್ಲ. ಆಮೇಲೆ ಎದಕ್ ಹೋಗಿದ್ದಾನೋ ಅಂತಂದ್ರೆ ಅವ್ನು ತಂದು ತೋರ್ಸರಿ ತಂದ್ರು ಸಹಿತ ಅವ್ನು ಕೊಡ್ತಾ ಇಲ್ಲ. ಯಾಕಂದ್ರೆ 8ನೇ ತಾರೀಕು ಜನವರಿ 8ನೇ ತಾರೀಕುವರೆಗೆ ಹೋಗಿದ್ದಾರು. ಇನ್ನುವರೆಗೆ ಅವ್ರು ಎಲ್ಲಿದಾರ ಅನ್ನೋದು ಪತ್ತೆ ಆಗಿಲ್ಲ. ಅದನ್ನ ಶಿಕ್ಷಣ ಸಂಸ್ಥೆಯವರು ಮಾಡ್ತಾ ಇಲ್ಲ, ಆಮೇಲೆ ಪೊಲೀಸ್ ಸ್ಟೇಷನ್ ಅವರು ಮಾಡ್ತಾ ಇಲ್ಲ. ಈಗ ಮಾಡಿದ್ರೆ ನಾವು ಸೈನಿಕರು, ಅಥಣಿ ತಾಲೂಕಾ ಸೈನಿಕರು ಹಾಗೂ ABVP ಸಂಘದವರು, ಮಹಿಳಾ ಅಧ್ಯಕ್ಷ ಸಂಘದವರು ಎಲ್ಲರೂ ಕೂಡಿ ಒಂದು ಉಗ್ರವಾದ ಹೋರಾಟವನ್ನ ಸಹಿತ ನಾಳೆ ದಿನ ನಾವು ಮಾಡ್ತೀವಿ ಅಂತೇಳಿ ಇವತ್ತಿನ ಕಾರ್ಯಕ್ರಮದ ಇದರಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ನನ್ನ ಹೆಸರು ದರಿಗೌಡ ಬಿರಾದರ್, ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಉಪಾಧ್ಯಕ್ಷರು. ಹುಡುಗಿ ಹೆಸರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ಇವತ್ತು ನಾವು ಬಂದದ್ರಿ, ಇಲ್ಲಿ ನಮ್ಮ ಹುಡುಗಿಯಲ್ಲಿ ಶಾಲೆಗೆ ಹಾಕಿದೀವ್ರಿ. ಮೋನಿಕಾ ಭೋಸ್ಲೆ ಅವ್ರನ್ನ ಕೋತ್ನಟ್ಟಿದಿಂದ್ರಿ. ಇಲ್ಲಿ ಹಾಕಿದ್ರ ನಾವು 8ನೇ ತಾರೀಕು ದಿನ ಹಾಕಿ ಶಾಲಿಗೆ ಕಳಿಸಿದ್ರಿ. ಆದ್ರ ಅವ್ರು 8ನೇ ತಾರೀಕು ಸಂಜೆಗೆ ಮನೆಗೆ ಹೊಳ್ಳಿ ಬಂದಿಲ್ರಿ. ನಾವ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದಿವ್ರಿ. ಇಲ್ಲಿ ಮಾಸ್ತರ ನಮಗ್ ಇದೈತ್ರಿ, ಅವ್ರ ಮಾಸ್ತರ ಇಲ್ಲಿಂದ ಹೋದಾರ ಅನ್ನಂಗ ನಮ್ಗೆ ಡೌಟ್ ಐತ್ರಿ. ಅವ್ರು ಪವನ್ ಕುಮಾರ್ ಶೇನ್ಗಾರ್, ಅವ್ರದ್ದು ಕುಸ್ನಾಳ್ ರೀ. ಅವ್ರ ಓದಾರ ಅನ್ನೋದು ನಮಗ ಕನ್ಫರ್ಮ್ ಐತ್ರಿ. FR ಮಾಡೇವ್ರಿ. ಆದ್ರ ಅವ್ರು ಇನ್ನೂ ನಮಗ ಏನ್ ಅವ್ರು ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹಿಂಗ ಹೇಳಕತ್ತಾರ್ರಿ. ಅವ್ರು ನಮಗ ಏನ್ ತಿಳಿಸಿಲ್ರಿ. ನಂದ ಹೆಸರು ಉಲ್ಲಾಸ್ ಭೋಸ್ಲೆ ರೀ. ತಂದೆ ನಾನು ಏನಿಲ್ಲ, ಇವ್ರು ನನ್ನ ಮಗಳನ್ನ ತಂದು ಕೊಡ್ಬೇಕ್ರಿ. ಶಾಲಿ ಕಳ್ಸಿನ ಇಲ್ಲಿ ಕಾಲೇಜ್ ಅವ್ರು ನನ್ನ ಮಗಳನ್ನ ತಂದು ಕೊಡ್ಬೇಕ್ರಿ. ಈ 8 ತಿಂಗಳ ಆಯ್ತ್ರಿ ಅಡ್ಮಿಷನ್ ಮಾಡಿ. 8 ತಿಂಗ್ರಿ, 4 ತಿಂಗಳ ಶಾಲಿಗೆ ಬರ್ಲತ್ತಳ್ರಿ ಕಾಲೇಜ್. ಜೋಡ ಯಾರಿಲ್ರಿ ಅಲ್ಲಿ, ನಮ್ಮ ಹುಡುಗಿ ಒಂದ ಬರ್ತೀರಿ ಅಲ್ಲಿ. ಕುಟುಂಬ ಜಿಮ್ಮೆದಾರಿ, ಪಾಲಕ ಜಿಮ್ಮೆದಾರಿ ಅಲ್ಲ, ನಿಮ್ ಜಿಮ್ಮೆದಾರಿ. ಏನ್ರಿ ಬಿದ್ರ ಮಾಡಿದ ಹುಡುಗರು ಏನ್ರಿ ನಿಮ್ಮ ಸಾಲಿ ಇದ್ರ ಮೇಲೆ ಕಳ್ಸಿರ್ತೀವಿ ನಾವು. ಯಾವ ಮಾಸ ಹೆಂಗ ನಮ್ಗೆ ಗೊತ್ತಿಲ್ರಿ. ನಿಮ್ಮ ಸಾಲಿ ವಿಶ್ವಾಸ ಮೇಲೆ ನಾವು ಕಳ್ಸಿರ್ತೀವಿ. ನೀವು ಸ್ವಯಂ ಪ್ರೇರಿತವಾಗಿ ನೀವು
ನಿಮ್ ಸಪೋರ್ಟ್ ನಮಗೆ ಕೊಡಾಕತ್ತಿಲ್ಲ, ನಮ್ ಜೊತೆ ನೀವು ನಿಂತ್ಕೊಳ್ತೀರಾ? ಹುಡುಗಿ ಅಪ್ಪನ ಹಾಕಡ್ತಾರೆ ಈಗ ಪೊಲೀಸ್ ಸ್ಟೇಷನ್ ಹೋಗ್ಬೇಡ್ರಿ, ಅವ್ರಾಗೆ ಬರ್ರಿ. ನಾವು ಹೋಗಿ ಹುಡುಗಿ ಮಾಡ್ಕೊಂಡು ಗೊತ್ತಿಲ್ಲ ಆ ಕಡೆ ಏನ್ ಮಾಡ್ಯಾರ ನೀವು ಸ್ವಲ್ಪ ಸಂಚರ್ ಮಾಡ್ಬೇಕಲ್ಲ. ಹುಡುಗಿ ಬೋರ್ತಕ ಬಂದ್ ಮಾಡೋರು ನಿಮ್ಗೆ ಕರ್ತವ್ಯ ಏನೈತಿ? ಮನೆಗೆ ಹೋಗೋದು ಸ್ವಲ್ಪ ನಾವು ಮಾಡ್ತೀವಿ ಪ್ರಯತ್ನ ಎಲ್ಲ ಕೂಡ ಪೊಲೀಸ್ ಸ್ಟೇಷನ್ ಪೊಲೀಸರಿಗೆ 72 ತಾಸನ ವಾರ್ನಿಂಗ್ ಕೊಡ್ತೇವ್ರಿ. 72 ತಾಸನ ತಗಲ್ ನಾವು ತಂದು ಅವ್ರು ಕಾಲ್ ಮುಗಿತು ಮತ್ತೆ ಅದಕ್ಕೂ ಹಾಕ್ತಾವ್ರಿ. ಪೊಲೀಸರಿಗೆ ಡಿಲೇ ಮಾಡ್ಯಾರ್ರಿ, ಅದಕ್ಕೂ ಹಾದಿ ಐತಿ ನಮ್ಮ ಮತ್ತೆ ಅಲ್ಲಿ. ಬಂದ್ ಮಾಡ್ರಿ, ಮೊದಲು ಬಂದ್ ಮಾಡ್ರಿ, ಸಾಲಿ ಬಂದ್ ಮಾಡ್ರಿ. ಸರ್ಕಾರ ಕೊಡ್ಲಿ, ಸಪೋರ್ಟ್ ಈಗ ಹೊರತಂದ್ರೆ ಜಿಮ್ಮೆದಾರಿ ಇವ್ರದ್ದು ಇರ್ತೈತಿ. ಮತ್ತೆ ಈಗ ಬಿಟ್ಟು ಕಿಸಿಂದ ಹಣ ಹೋತಂದ್ರೆ ಹಂಗೆ